ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ಸೋರೆಕಾಯಿ ಗೊಜ್ಜಿಗೆ ದೋಸೆ ಮಾಡ್ಕೊಂಡಿದ್ದೀನಿ. ಸೋರೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೀವ್ರಿ ಬನ್ನಿ. ಮೊದಲಿಗೆ ರುಬ್ಬೋದಕ್ಕೆ ಒಂದೆರಡು ಪೀಸು ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ಪೂನ್ ಕಡಲೆ, ಒಂದು ಸ್ಪೂನ್ ಎಳ್ಳು, ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸಾಂಬಾರು ಪೌಡ್ರು, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತೀನಿ, ಮರೆತುಬಿಟ್ಟಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನು. ಇಲ್ಲಿ ಸೋರೆಕಾಯಿ ತೊಗೊಂಡಿದ್ದೀನಿ ಅರ್ಧ. ಇದು ಬಜ್ಜಿ ಮೆಣಸಿನ್ಕಾಯಿ ಒಂದೆರಡು ಇದ್ದು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋಣ. ಮೊದಲು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ತೊಗೊಂಡಿದ್ದೀನಿ. 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ. ಡೈರೆಕ್ಟು ಕುಕ್ಕರಲ್ಲಿ ಮಾಡ್ತೀನಿ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತಾಯಿದ್ದೀನಿ. ಅದೆಲ್ಲ ಬಾಡಿದ್ಮೇಲೆ ಈ ತರಕಾರಿ ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಈ ತರಕಾರಿ ಸೋರೆಕಾಯಿ, ಬಾಳಕದ ಬಜ್ಜಿ ಮೆಣಸಿನ್ಕಾಯಿ 2 ಹಾಕಿದ್ದೀನಿ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದೆಲ್ಲ ರುಬ್ಕೊಳ್ತೀನಿ. ಇವಾಗ 1 ಲೋಟ ಹಸಿ ಅವರೆಕಾಳು ಹಾಕ್ತಾಯಿದ್ದೀನಿ. ನೋಡಿ, ರುಬ್ಬಿರೋದು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕ್ತೀನಿ. ನೀರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಮಾಡ್ಕೋಬೇಕು. ನಾನು ಜಾರೆಲ್ಲ ತೊಳೆದು ಸ್ವಲ್ಪ ಹಾಕಿದ್ದೀನಿ. ಗೊಜ್ಜಿಗೆ ಯಾವ ರೀತಿ ಬೇಕು ಆ ರೀತಿ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಬೇಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಗಟ್ಟಿ ಇದೆ ನೋಡಿ. ಇಷ್ಟಿರಬೇಕು, ಇಷ್ಟು ತೆಳ್ಳಗಿರಬೇಕು. ಇಲ್ಲ ತುಂಬ ಗಟ್ಟಿ ಆಗ್ಬಿಟ್ರೆ ತಳ ಹತ್ಬಿಡುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ನಾನಿವತ್ತು ಸೋರೆಕಾಯಿ ಗೊಜ್ಜಿಗೆ ದೋಸೆ ಮಾಡ್ಕೊಂಡಿದ್ದೀನಿ. ದೋಸೆ ಸರ್ವ್ ಮಾಡಿ ಕೊಡ್ತೀನಿ. ತರಕಾರಿ ತರುವಾಗ ಒಂದು ಹಿರಳಿಕಾಯಿ ತಂದಿದ್ದೆ. ಇದರಿಂದ ಇವಾಗ ಒಂದು ಸಾಂಬಾರು ಮಾಡೋಣ. ಫಸ್ಟ್ ಕುಯ್ದುಬಿಟ್ಟು ರಸ ತಗೊಳ್ತೀನಿ. ನೋಡಿ, 1 ಹಿರಳಿಕಾಯಿಂದ ಇಷ್ಟು ರಸ ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ ಸಾಂಬಾರು ಪೌಡ್ರು, 1 ಹಿಡಿ ಕೊಬ್ಬರಿ ತೊಗೊಂಡಿದ್ದೀನಿ, 1 ಸ್ಪೂನ್ ಕಡಲೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು, ಬಿಳಿ ಎಳ್ಳು. ಇದಿಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು. ಆ ಮಿಕ್ಕಿರೋದು ಹಿರಳಿಕಾಯಿನ, ಇನ್ನೊಂದು ಸಣ್ಣ ಹಿರಳಿಕಾಯಿ ಇತ್ತು, ಆ ರಸ ಎಲ್ಲ ಹಿಂಡು ಬಿಟ್ಟಿದ್ದು ಹಿರಳಿಕಾಯಿ ಮತ್ತು ಇನ್ನೊಂದು ಸಣ್ಣ ಹಿರಳಿಕಾಯಿ ರಸ ಇರಬೇಕು ಸ್ವಲ್ಪ. ಅದಕ್ಕೆ ಇನ್ನೊಂದು ತೊಗೊಂಡು ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿದ್ದೀನಿ. ರಸ ಇರೋದು 1 ಹಿರಳಿಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಹಿಂಡಿರೋದು ಅದು 1 ಹಿರಳಿಕಾಯಿ ಕಟ್ ಮಾಡಿಬಿಟ್ಟು, ಎರಡನ್ನೂ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಒಂದು 5 ದಿನ ಇದು ಉಪ್ಪಲ್ಲಿ ಬೇಯಲಿ, ಆಮೇಲೆ ಖಾರ ರುಬ್ಬಾಕೋದನ್ನು ತೋರಿಸ್ತೀನಿ. ಇವಾಗ ಇದನ್ನು ರುಬ್ಕೊಂಡು ಸಾರು ಮಾಡೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಇಲ್ಲಿ ಪಾತ್ರೆಗೆ 1 ದೊಡ್ಡ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಒಗ್ಗರಣೆ ಸಾಮಾನು ಹಾಕೋಣ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀವಿ. ಇವಾಗ ಹಿರಳೆ ರಸ ಹಾಕ್ತಾಯಿದ್ದೀನಿ.
ಈ ಜಾರೆಲ್ಲ ತೊಳೆದ್ಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಸಾಂಬಾರಿಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳ್ತೀನಿ. ನಾನು ಇಷ್ಟು ತೆಳ್ಳು ಮಾಡ್ಕೊಂಡಿದ್ದೀನಿ. ನಮ್ಮಲ್ಲಿ ಇಬ್ಬರಿದ್ದೀವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರು. ಸಾಕು ನಮಗೆ, ಇದು ಒಂದಿನಕ್ಕೆ ಸಾಂಬಾರು ಸಾಕು. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ಹುಣಸೆ ಹುಳಿ ಏನು ಹಾಕಬಾರ್ದು, ಹಿರಳಿಕಾಯಿ ಹುಳಿನೇ ಚೆನ್ನಾಗಿರುತ್ತೆ. ಇದು ಬಾಣಂತಿಯರಿಗೂ ಕೊಡ್ಬೋದು. ಕೊಬ್ಬರಿ ಹಾಕಿರ್ತೀವಿ ಮತ್ತು ಸಾಂಬಾರು ಪೌಡ್ರ್ ಹಾಕಿರ್ತೀವಿ. ಅವ್ರಿಗೆ ತುಪ್ಪದಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಮಗು ಬಾಣಂತಿಯವ್ರಿಗೂ ಕೊಡ್ಬೋದು ಇದನ್ನು. ಇದು ಚೆನ್ನಾಗಿ ಕುದಿ ಬರಲಿ. ಅನ್ನಕ್ಕಂತೂ ತುಂಬ ಸೂಪರಾಗಿರುತ್ತೆ ಇದು ಸಾಂಬಾರು. ಕುದಿ ಬರಲಿ ಚೆನ್ನಾಗಿ. ಸಾಂಬಾರು ಚೆನ್ನಾಗಿ ಕುದಿ ಬಂದು ರೆಡಿಯಾಗಿದೆ ಊಟಕ್ಕೆ. ಇದನ್ನು ಪಕ್ಕಕ್ಕೆ ತೆಗೆದುಬಿಟ್ಟು ಅನ್ನಕ್ಕೆ ಇಡ್ತೀನಿ. ಅನ್ನಕ್ಕೆ ಗೊತ್ತಲ್ಲ, ಒಂದಕ್ಕಿಗೆ 2 ನೀರು ಹಾಕಿ ಅನ್ನಕ್ಕೆ ಇಡ್ತೀನಿ. ಇದೆರಡು ವಿಷಲ್ ಬಂದರೆ ಅನ್ನನೂ ರೆಡಿ. ನೋಡಿ, ಅನ್ನ, ತುಪ್ಪ, ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಆಲೂಗೆಡ್ಡೆ ಚಿಪ್ಸ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಸಾಂಬಾರು ಹಾಕ್ಕೊಂಡು ಒಂದು ಸಲ ಸಿಂಪಲ್ಲಾಗಿ ಸಾರು ಮಾಡಿ, ಈ ಥರ ಸಾಂಬಾರು ಹಾಕ್ಕೊಂಡು ಊಟ ಮಾಡಿ. ಈ ರೀತಿ ಹಿರಳಿಕಾಯಿ ರಸದ್ದು ಸಾಂಬಾರು ಶುಗರ್ ಅವ್ರಿಗೂ ಒಳ್ಳೆಯದು. ಈ ರೀತಿ ಮಾಡಿಕೊಂಡು ಸಿಂಪಲ್ಲಾಗಿ ಸಾರನ್ನ ಊಟ ಮಾಡಿ. ನೋಡಿ, ಈ ರೀತಿ ಬಾಟ್ಲಿಗೆ ತುಂಬ್ಕೊಳ್ಳೋದು. ಉಪ್ಪಿನಕಾಯಿ ಮಾಡಿಬಿಟ್ಟು ಬಾಟ್ಲಿಗೆ ತುಂಬಿ ಎಕ್ಸ್ಟ್ರಾ ಆದಿದ್ದು ಈ ಡಬ್ಬಿಗೆ ತುಂಬಿದ್ದೀನಿ. ಈ ರೀತಿ ಹಿರಳಿಕಾಯಿ ಉಪ್ಪಿನಕಾಯಿ ನೀವು ಮಾಡಿ ನೋಡಿ. ಸೋರೆಕಾಯಿ ಗೊಜ್ಜಿಗೆ ದೋಸೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಸರ್ವ್ ಮಾಡ್ಕೊಳ್ಳೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.